ಕನ್ನಡದಲ್ಲಿ ಬರೀರಿ. ಅದು ರಘು ಸರ್ ಅಂದ್ರೆ ಒಂದು ರೆಸ್ಪೆಕ್ಟ್. ಮಗ ರಘು ಬಾರ, ನೀನ್ ಆ ಪ್ರಿನ್ಸಿಪಲ್ ಬಂದ್ರೆ ರೆಸ್ಪೆಕ್ಟ್ ಅಲ್ಲ ಸರ್, ಅದು ರೆಸ್ಪೆಕ್ಟ್ ಅಂದ್ರೆ ಪ್ರಿನ್ಸಿಪಲ್ ರಘು ಸರ್ ಬನ್ನಿ ಸರ್ ಕ್ಲಾಸ್ ಆಚೆ ಹೋಗು. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ನಮ್ ತಂದೆ ತಾಯಿ ಬಗ್ಗೆ ಮಾತಾಡ್ತಾ ಇದ್ದೆ. ನಮ್ ತಂದೆ ತಾಯಿ ಬಗ್ಗೆ ಮಾತಾಡೋದು ನೀವ್ಯಾರು ಸರ್? ನೀವ್ಯಾರು? ನಾನು ಸಾರಿ ಸರ್. ರೆಸ್ಪೆಕ್ಟ್ ಯಾವತ್ತು ನಾವ್ ಯಾರಿಂದನೂ ಕೇಳಕ್ ಆಗಲ್ಲ. ನನ್ನಿಂದ ಹೆಂಗ್ ಕೇಳ್ತಾ ಇದ್ರೆ ನೀವು? ಯಾರಾದ್ರೂ ಇಲ್ಲಿಗೆ ಬಂದ್ರೆ ಯಾರ ಕಾಯಿದ್ರು ಇವ್ರ ಕೈಗೆ ಸಿಕ್ತಂತ ಪ್ರತಿ ಕ್ಷಣ ಪ್ರತಿದಿನ ಇಲ್ಲಿರೋವರೆಗೂ ನಾವು ಅನ್ಭವಿಸ್ತಾನೆ ಇರ್ಬೇಕು. ಕಣ್ಣಲ್ಲಿ ಬೆರ್ಲಿಟ್ಟು ಆಟ ಆಡಿಸ್ತಾ ಇರ್ತೇವೆ. ನಾನ್ ಸೀನಿಯರ್, ನೀನ್ ಜೂನಿಯರ್, ನಾನು ಪಂಟ್ರು ಫೈಟ್ರು ಅಂತ ನಮ್ಗೆ ಅಡ್ಡ ಬರ್ಬೇಡಿ. ಏದು ಸೈಜು ನೋಡುದಿಲ್ಲ, ಸೀಜ್ ಮಾಡಿ ಸೀಲ್ ಹೊಡೆದ್ಬಿಟ್ಟು ಯಾರು ಕಾಂಪಿಟೇಟರ್ ಆಗಿ ತಗೊಂಡಿಲ್ಲ ಮೇಡಮ್. ಟ್ರಿಗರ್ ಮಾಡಿದ್ರೆ ನೆಕ್ಸ್ಟ್ ಅದು ನೀನ್ ಅವಾಗ ಏನೋ ಹೊಡೆದಲ್ಲ ನನಗೆ ತಮಾಷೆಗೆ ಅಂತಲ್ಲ. ಈಗ ಅದೇ ತಮಾಷೆಗೆ ನಾನೇನಾರು ಎತ್ತಿ ರಪ್ಪ ಅಂತ ನೀನ್ ಹೊಡೆದಿರ ನೀನ್ ತಗೋತಿದ್ರ ಮೇಡಮ್. ಚೀಪ್ ಅಂತಿರಲ್ಲ, ಇದು ಚೀಪ್ ಯಾರು ಮೇಡಮ್? ನೀವು ಚೀಪು, ನನ್ ಚೀಪಾ? ಚೀಪ್ ನೀವು ಯಾರು ತಾಕತ್ತೆ. ಭಾವನಾತ್ಮಕವಾದ ಜೀವಿ ನಾನು. ಅಣ್ಣ ಇದು ಮಲ್ಲಮ್ಮ ಮರ್ತಬಿಟ್ಟ. ಮಲ್ಲಮ್ಮ ಇಲ್ಲಿ ನೀನು ಟ್ರೈ ಮಾಡೋದಿಲ್ಲ. ಇನ್ನ ಒಳಗಡೆ ಎಷ್ಟಿದೆ ಆ ಕೆಸರು. ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಜೊತೆ ಎತ್ಕೊಂಡ್ ಕಟ. ಅಣ್ಣ ನೀನು ಸಾಮಾನ್ಯದೋನಲ್ಲಣ್ಣ. ಲಡಾಯಿಸ್ಬಾರ್ದು. ಕಾಗ್ದೆ ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ. ಅದ್ಭುತ. ಬೇಜಾನೈತಿ. ಟಾಪ್ ಟು ಬಾಟಮ್ ಗಾನ್ಸಲ್ಲಿ ಉತ್ತಾನೆ ಬಂದಿರೋದು ಹೆಂಗ್ ಬೈತದೆ. ನಿನ್ನ ಪಾಯಿಂಟ್ ಆಫ್ ವ್ಯೂ ಅದು ಕಂಫರ್ಟಬಿಲಿಟಿ ಅಂದ್ರೆ ಬೇರೆಯವ್ರ ಪಾಯಿಂಟ್ ಆಫ್ ವ್ಯೂ. ಈಗ ನಾನ್ ಏನಾದ್ರು ಬೇರೆಯವ್ರ ಜೊತೆ ಮಾತ್ರ ಕಾವ್ ಅನ್ಕೋದ್ರೆ ಕಂಫರ್ಟಬಲ್. ಅದೇ ಹೇಳ್ತಿರೋದು. ನೀನ್ ಬಂದ್ಬಿಟ್ಟು ಇಲ್ಲಿ ನನ್ ದೋಸೆ ತೂತ ಅಂತ ನಿನ್ ಮುದ್ದೆನೆ ತೂತಾಗೈತಲ್ಲ. ಆಯ್ತು, ಆಮೇಲೆ ನಿನ್ ಮುದ್ದೆ ರೊಟ್ಟಿ ಕಲ್ಲೇ ತೂತು. ರೊಟ್ಟಿ ಕಲ್ಲಿರ್ತದ ಗೊತ್ತಾ? ಅಲ್ಲೇ ಅದೇ ತೂತು ನಿನ್ನ. ನಿನಗೆ ಬಂತು ಟೈಮು. ಮೂಟೆ ಕಟ್ತಾರೆ. ಯಾವ ಮೋರಿ, ರಸ್ತೆ, ರೈಲ್ವೆ. ಮೇಡಮ್ ಮಿಂಚಿಲ್ ಏನಾರ ಏ ಅಂತ ಇದ್ದೀರಿ? ಏ ಅಶ್ವಿನಿ ಮೇಡಮ್ ಅಂತ ಕರಿತೀವಿ. ಗೇಟ್ ಹತ್ರ ಬಂದು ನಾನು ಮನೆಗೆ ಹೋಯ್ತೀನಿ ಅಂದ್ರೆ ಹೋಗಿ ನಾವೇನ್ ಬೇಡ ಅಂತ ಹಿಡ್ಕೊಂಡಿದ್ದೀವಿ ನಿಮ್ನ. ನಿನ್ನಂತ ನೋಡಿದೀರಾ? ಆದ್ರೆ ನನ್ನ ನೋಡಿರಲ್ಲ.